ಇನ್ನು ಕುಂಭರಾಶಿಯವರು ಬಹುಶಃ ಬಿತ್ತನೆ ಬೀಜ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಮಳೆಗಾಗಿ ಒಬ್ಬ ರೈತ ಕಾಯ್ತಾ ಇರ್ತಾನೆ. ಎಂತಹದ್ದು ಇನ್ನೂ ಮಳೆ ಬರಲಿಲ್ಲ, ಎಲ್ಲ ಆ ನೆಲವನ್ನು ಅವನ ಹೆಗಲ ಮೇಲೆ ನೇಗಲನ್ನು ಇಟ್ಟುಕೊಂಡು ಹೊಲವನ್ನು ಉಳುಮೆ ಮಾಡಿ ಅವನ ಹಸನು ಮಾಡಿಕೊಂಡಿದ್ದಾನೆ. ಎಂತ ಮಾಡಿದ ಮಳೆಗಾಗಿ ಕಾಯ್ತಾ ಇದ್ದಾನೆ. ಅಂತಹ ಶಿವ ಪರ್ವಕಾಲ ಆರಂಭವಾಯಿತು. ಹೇರಂಬನಿಗೆ ವಂದಿಸ್ತಾ ಆರಂಭ ಮಾಡಿ ನಿಮ್ಮ ಪ್ರಾರಂಭದ ಕೆಲಸವನ್ನು ಅಂತಹ ಏನೆಲ್ಲ ಕೂಡ ನೋವುಂಡಿದ್ರಿ, ಅವಮಾನಗಳು ಕೂಡ ಹೊಂದಿರ್ತೀರಿ, ಕುಟುಂಬದ ಕಲಹಗಳಾಗಿರ್ತವೆ, ಗೊತ್ತಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಎಲ್ಲರೂ ಕೂಡ ಶತ್ರುಗಳೇ ಆಗಿರುತ್ತಾರೆ. ಬಹುಶಃ ನಿಮ್ಮ ಬಾಡಿನಲ್ಲಿ ಎಡಗೈ ಬಲಗೈ ಕೂಡ ಜಗಳ ಆಡಿರ್ತವೆ. ಅಂತಹದ್ದನ್ನು ಒಮ್ಮೆ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ಬಂದಿದ್ದೆ. ಆದರೆ ಈ ಒಂದು ಕುಂಭರಾಶಿಯವರೆಗೆ ಅದೃಷ್ಟ ಪ್ರಾರಂಭವಾಗ್ತಕ್ಕಂತಹದ್ದು. ಆದರೆ ಸಾಡೆ ಸಾತಿದೆ, ಭಯ ಪಡಬೇಕಾಗಿಲ್ಲ. ನಿಮ್ಮ ರಾಶ್ಯಾಧಿಪತಿನೇ ನಿಮ್ಮ ರಾಶಿಯನ್ನು ಬಿಟ್ಟು ಧನಸ್ಥಾನಕ್ಕೆ ಸಂಬಂಧಪಟ್ಟ ಅದು ಕೂಡ ಸಮಶತ್ರು ಆಗಿರ್ತಕ್ಕಂಥ ಗುರುವಿನ ಮನೆಗೆ ಹೋಗ್ತಾ ಇರತಕ್ಕಂತಹದ್ದು ಶನೈಶ್ಚರ. ಆದರೆ ಇಲ್ಲಿ ನಿಮಗೆ ಪಂಚಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು ಮಕ್ಕಳಿಂದ ಅತ್ಯಂತ ಆನಂದ ಇರತಕ್ಕಂಥದ್ದು. ಯಾರಿಗೆ ಸಂತಾನ ಇರೋದಿಲ್ಲವೋ ಈ ರಾಶಿಯವರಿಗೆ ಸಂತಾನ ಆಗ್ತಕ್ಕಂತಹದ್ದು, ಮದುವೆ ಆಗಿಲ್ವೋ ಮದುವೆ ಆಗ್ತಕ್ಕಂಥದ್ದು, ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ಅಥವಾ ಸ್ಥಾನಪಲ್ಲಟ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಅಥವಾ ಸೀಮೋಲ್ಲಂಘನ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ, ಇವೆಲ್ಲ ಯೋಗಗಳು ಕೂಡಿ ಬರ್ತಕ್ಕಂಥ ವರ್ಷ ಏನಾದರೂ ಇದೆ ಅಂತಂದರೆ ಕುಂಭರಾಶಿಯವರಿಗೆ 2025 2026 ಮೇ ಒಳಗಡೆ ನೀವೇನೇನು ಬರೆದಿಟ್ಟಿದ್ರಿ ಎಲ್ಲ ನೋಡ್ತಪ್ಪ, ಇದೆಲ್ಲ ಕೂಡ ಪಾಯಿಂಟ್ಸ್ ಬರೆದಿಟ್ಟಿರಿ, ಅಂತಹದ್ದೆಲ್ಲವೂ ಕೂಡ ನಿಮಗೆ ಕೊಟ್ಟೇ ಕೊಡುತ್ತಾನೆ. ಆದರೆ ನೀವು ಕೂಡ ಕಾಲದ ಜೊತೆಗೆ ಸಹಕರಿಸಬೇಕಾಗತ್ತೆ. ಅಂತಹ ಪ್ರಾತಃ ಕಾಲವನ್ನು, ಅಂತಹ ಗೋಧುಳಿ ಲಗ್ನವನ್ನು ನೀವು ಕೂಡ ಚೆನ್ನಾಗಿ, ಈಗ ನ್ಯಾಷನಲ್ ಹ್ಯಾಂಥಮ್ ಹೇಗೆ ನಾವು ಹೇಳ್ತೀವಿ ಸ್ಕೂಲ್ ಕಾಲೇಜಲ್ಲಿ, ಹಾಗೆ ಒಂದು ಪ್ರೇಯರ್ ನಿಮ್ಮ ಜೊತೆಗೆ ಹೆಂಗಂದ್ರೆ ನಿಮ್ಮ ನಾಲಿಗೆಯಲ್ಲಿ ಗುನುಗುತ್ತಾ ಇರಬೇಕು. ಅಂತಹದ್ದು ಏನಾದರೂ ಮಾಡ್ತೀನಿ ಅಂತಂದಾಗ ನಿಮ್ಮ ಭಾಗ್ಯಾಧಿಪತಿಯನ್ನು ಸ್ಮರಣೆ ಮಾಡ್ತಾ ಬನ್ನಿ. ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀನಿ. ನಿಮಗೆ ಭಾಗ್ಯಾಧಿಪತಿ ಯಾರು? ಶುಕ್ರ ಆಗಿರ್ತಾನೆ. ಈ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ ಶುಕ್ರ, ಆದ್ದರಿಂದ ಪ್ರಗತಿಗೆ ಬರವಿಲ್ಲ. ಯಾಕಂದರೆ ಅವ ಈತನಿಗೆ ಮಿತ್ರನಾಗಿರ್ತಾನೆ. ಎಳ್ಳಷ್ಟು ಕೂಡ ನಿಮಗೆ ಅನುಮಾನ ಬೇಡ, ಅಷ್ಟು ಚೆನ್ನಾಗಿರ್ತೀರಿ. ಆದರೆ ಬಂಧು ಮಿತ್ರ ಜೊತೆ ಮಾತಾಡುವಾಗ ಸಹನೆಯಿಂದ ಮಾತಾಡಿ, ಸರಣಿಯಿಂದ ಮಾತಾಡುತ್ತಾ ಬನ್ನಿ. ಯಾಕೆ ನಾನು ಇದನ್ನು ಹೇಳ್ತೀನಿ ಗೊತ್ತಾ? ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಹೇಳ್ತಾರೆ. ಮಾತು ಏನು ಹಾಡಿದ್ರೆ ಹೋಯಿತು, ಹೊಡೆದ್ರೆ ಹೋಯಿತು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಈ ನಾಣ್ಣುಡಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಮಾತಾಡಬೇಕಂತಂದರೆ, ನಿಮ್ಮ ಮಾತುಗಳು ಒಂದೊಂದು ಕೂಡ ಸಹಿ ಆಗಿರ್ತಕ್ಕಂತಹದ್ದಿರ್ತವೆ. ಈಗ ಓಂ ಅಂತಕ್ಕದ್ದು ಇದೆಯಲ್ಲ, ಆ ಓಂಕಾರ ಭಗವಂತನ ಸಹಿ ಅಂತೆ. ಹಾಗೆ ನಿಮ್ಮದು ಎಂಥ ಸಹಿ ಗೊತ್ತಿಲ್ಲ. ಎಷ್ಟು ದಿನಗಳು ಅನುಭವಿಸಿರ್ತಕ್ಕಂತಹ ನೋವುಗಳು, ನಷ್ಟ, ದುಃಖ, ದುಮ್ಮಾನ, ಇದಕ್ಕೆಲ್ಲ ಕೂಡ ಎಂತಹದ್ದು ಹೇಳ್ತಕ್ಕಂತಹದ್ದು ವಿಧಿಯಿಲ್ಲ. ಅಂದರೆ ಈ ಬದುಕು ಒಂದು ಕಡೆ ಕಹಿ, ಮತ್ತೊಂದು ಕಡೆ ಸಿಹಿ, ವಿಧಿಯಲ್ಲಿ ಹಾಕಬೇಕು ನಾವು ನಮ್ಮಗಳ ಸಹಿ ಅನ್ನೋ ಹಾಗೆ ನೀವು ಹಾಕ್ತಕ್ಕಂತಹ ಸಹಿ ಉತ್ತಮವಾಗಿರ್ತಕ್ಕ ಜಾಗದಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಅಲ್ಲಿ ಹಾಕೋ ಹಾಗಿಲ್ಲ. ಮತ್ತು ಹೇಗಂದ್ರೆ ಹಾಕೋ ಹಾಗಿಲ್ಲ, ಅದಕ್ಕೆ ವೆಯ್ಟ್ ಇದೆ. ಎಲ್ಲೋ ನೀವು ಒಂದು ರೂಪಾಯಿ ಪೆನ್ ಇದು, 1 ರೂಪಾಯಿ ಪೆನ್ನಿಂದ 1 ಕೋಟಿ ರೂಪಾಯಿ ಚೆಕ್ ಬರೆದಿರಿ ಅಂತಂದರೆ ಅಲ್ಲಿ ನಿಮ್ಮ ಸಿಗ್ನೇಚರ್ ಆಗ್ತಾನೆ. ಅಲ್ಲಿಗೆ ಎಷ್ಟು ವ್ಯಾಲ್ಯೂ ಬಂತು ನಿಮ್ಮ ಸಿಗ್ನೇಚರ್ಗೆ. ಹಾಗೆ ಈ ವರ್ಷ ನಿಮ್ಮ ಮಾತುಗಳು ಅತ್ಯಂತ ಅದ್ಭುತವಾಗಿರೋ ವಾಗ್ವೈಖರಿಯಿಂದ ಕೂಡಿರಬೇಕು. ನನ್ನ ಪ್ರೀತಿಯ ಬಂಧುಗಳಾಗಿರತಕ್ಕಂತಹ ಈ ಒಂದು ಕುಂಭರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಧನಾಧಿಪತಿ ನಿಮ್ಮ ಜಾಗದಲ್ಲಿದ್ದಾನೆ ಗೊತ್ತಿಲ್ಲ, ಗುರು ಆಗಿರ್ತಾನೆ. ಆ ಧನಾಧಿಪತಿ ನಿಮ್ಮ ರಾಶಿಗೆ ನೋಡಿ ಎಲ್ಲಿ ಇರ್ತಾನೆ ಅಂತಂದರೆ, ಅದರಲ್ಲೂ ಈ ಒಂದು ಕುಂಭರಾಶಿಗೆ ಏಕಾದಶ ಸ್ಥಾನೇಶು 11ನೇ ಅಧಿಪತಿ, ಲಾಭಾಧಿಪತಿ ದ್ವಿತೀಯಾಧಿಪತಿ. ಲಾಭಾಧಿಪತಿ ದ್ವಿತೀಯಾಧಿಪತಿ ಪಂಚಮಕ್ಕೆ ಬರ್ತಾ ಇದ್ದಾನೆ, ಪಂಚಮ ಭಾವಕ್ಕೆ. ಬಹಳ ಅತ್ಯಂತ ಉನ್ನತ ಫಲಗಳನ್ನು ನೀವು ಸ್ವೀಕಾರ ಮಾಡ್ತೀರ. ವೆಲ್ಕಮ್ ಮಾಡಿ. ದುರಹಂಕಾರವನ್ನು ನಿಮ್ಮ ಹತ್ತಿರವೂ ಸುಳಿಯಬಾರ್ದು, ಹಾಗೆ ನೋಡಿಕೊಳ್ಬೇಕು. ಅಲಂಕಾರ ಶೋಭಾಯಮಾನವಾಗಿ ಯಾವ ಜೀವಂಚ ಕಾಲ ಕೂಡ ಪ್ರಕೃತಿ ಸಹಜವಾಗಿ ನೀವು ಇಷ್ಟಪಡ್ತೀರಿ. ಸೌಂದರ್ಯವನ್ನು ರಮಣೀಯ ಮನೋಹರವಾಗಿರ್ತಕ್ಕಂಥ ಎಲ್ಲವೂ ಕೂಡ ಇಷ್ಟಪಡ್ತೀರಿ. ಅದರ ಜೊತೆಗೆ ನಿಮ್ಮ ಸಂಬಂಧವಿರಲಿ. ಹೇಗೆ ಗೊತ್ತಾ? ಸಾಲು ಮರದ ತಿಮ್ಮಕ್ಕ, ಇನ್ನು ಮನೆ ಯಾರೋ ಹೋದ್ರಲ್ಲ, ಒಂದು ಗೌಡ ತಾಯಿ ಅಜ್ಜಿ ಏನು ಮಾಡಿದಾರೆಲ್ಲ ಸಾಧನೆ, ಆ ಕಡೆ ಸ್ವಲ್ಪ ಹೆಜ್ಜೆ ಇಡಿ ನೀವು. ಅಂತಹ ಪ್ರಾಣಿ ಸಂಕುಲದ ಕಡೆ ನಿಮ್ಮ ಮನಸ್ಸನ್ನು ಕೊಡಿ. ನೀವು 100 ದೇವಾಲಯಗಳಿಗೆ ಹೋಗೋದು ಒಂದೇ ಒಂದು ವೃಕ್ಷ ನೆಟ್ಟು ನೀರುಣಿಸೋದು ಒಂದೇ. ನನ್ನ ಪ್ರಕಾರ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಬನ್ನಿ. ಎಲ್ಲೋ ಒಂದು ಕಡೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬನ್ನಿ. ನಿಮಗೆ ಗೊತ್ತೇ ಇಲ್ಲ, ಹಾಗೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಈ ತಿರುಪತಿಗೆ ಹೋಗಬೇಕಾದ ದರ್ಶನಕ್ಕೆ ಜನ ತಳ್ಕೊಂಡು ಹೋಗ್ಬಿಡ್ತಾರೆ. ನಾನು ನಡೆದೇ ಇಲ್ಲ ಗುರುಗಳೇ, ಹಂಗೆ ಜನನೇ ತಳ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಹಾಗೆ ಅದೃಷ್ಟ ನಿಮ್ಮನ್ನು ತಳ್ಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಔಚಿತ್ಯಪೂರ್ಣದ ಔದಾರ್ಯಪೂರ್ಣದ ಅರಮನೆಗೆ ಕರೆದುಕೊಂಡು ಹೋಗುತ್ತೆ ಈ ಅದೃಷ್ಟ. ಶುಭಂ ಭೂಯಾತ್. ಒಳಿತಾಗಲಿ.